ಸಕ್ಸಸ್ ಆಗೋವರೆಗೂ ತಲೆಯಲ್ಲಿ ಒಂದೇ ವಿಚಾರ ಇರಲಿ, ನಾವಾಯಿತು ನಮ್ಮ ಕೆಲಸ ಆಯಿತು, ಇಟ್ಟಿರೋ ಗುರಿನ ಮುಟ್ಟೋವರೆಗೂ ಬಿಡೋದು ಬೇಡ. ನಿಮ್ಮನ್ನು ಆಡ್ಕೊಂಡು ನಕ್ಕೋರ್ನ, ಹೀಯಾಳಿಸಿ ಮಾತಾಡೋರನ್ನ ಬಿಟ್ಬಿಡಿ. ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ಏನಿಲ್ಲ. ಕೆಲವನ್ನ ಕರ್ಮಕ್ಕೆ ಬಿಟ್ಟು ನೋಡಿ, ಅವ್ರು ಅನುಭವಿಸ್ತಾರೆ. ಒಂದೇ ದಿನಕ್ಕೆ ಏನೂ ಆಗಲ್ಲ, ಆದರೆ ನೆನಪಿರಲಿ, ಒಂದು ದಿನ ಆಗೇ ಆಗುತ್ತೆ ಅನ್ನೋದು. ನೀವು ಸಕ್ಸಸ್ ಆಗಬೇಕು ಅಂತ ಅಂದರೆ ಕಷ್ಟಪಡಬೇಕು. ಈಸಿಯಾಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಯಾರಿಗೂ ಕೂಡ ಆಗಲ್ಲ ಅಲ್ವಾ. ಈಸಿಯಾಗಿ ಯಾರೂ ಒಂದೇ ಸಲ ದಪ್ಪ ಆಗಲ್ಲ. ಹಾಗೆಯೇ ಒಂದೇ ಸಲ ಸಣ್ಣ ಆಗೋಕ್ಕೂ ಕೂಡ ಆಗಲ್ಲ. ಅದಕ್ಕೂ ಟೈಮ್ ಬೇಕು. ಟೈಮ್ ಕೊಡಿ ನೀವು, ಓಕೆನಾ. ಇಂತಹ ಮೋಟಿವೇಶನ್ ವಿಡಿಯೋ ಬೇಕು ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತು 12ನೇ ದಿನ. ಫಸ್ಟ್ ಡೇ ನನ್ನ ವೆಯ್ಟ್ ಬಂದು 61.60 ಇತ್ತು, 61 kg 600 ಗ್ರಾಮ್ ಇತ್ತು. ಬಟ್ ಇವತ್ತು 12ನೇ ದಿನ ನನ್ನ ವೆಯ್ಟ್ ಬಂದು 59.45 ಆಗಿದೆ. ಆಲ್ಮೋಸ್ಟ್ 2 kg 200 ಗ್ರಾಮ್ ಕಮ್ಮಿ ಆಗಿದೆ. ತುಂಬಾ ಖುಷಿ ಆಗ್ತಿದೆ. ವೆಯ್ಟ್ ಡೈಲಿ 100 ಗ್ರಾಮ್ ಅಥವಾ 50 ಗ್ರಾಮ್ ಅಥವಾ 200 ಗ್ರಾಮ್ ಕಮ್ಮಿ ಆಗ್ತಾನೆ ಬರ್ತಿದೆ. ಇದು ನಿಜವಾಗ್ಲೂ ಹೆಲ್ತಿ ವೆಯ್ಟ್ ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇ ಸಲ 1 kg ಅಥವಾ 1.5 kg ಕಡಿಮೆ ಯಾರೂ ಆಗಲ್ಲ, ಆಗೋಕ್ಕೂ ಆಗಲ್ಲ. ಬಟ್ ಆ ರೀತಿ ಆದರೆ ಹೆಲ್ತಿ ವೆಯ್ಟ್ ಲಾಸ್ ಅಲ್ಲ ಅದು. ಊಟ ಬಿಡಬೇಡಿ, ಊಟ ತಿಂದ್ಕೊಂಡೆ ಹೆಲ್ತಿ ಊಟನ ತಿಂದ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ನ ಮಾಡಿ ಅಂತ ಇದೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನಾನು. ಪ್ಲೀಸ್ ಯಾರು ಊಟ ಬಿಟ್ಟು ವೆಯ್ಟ್ ಲಾಸ್ ಮಾಡೋಕ್ಕೆ ಹೋಗ್ಬಿಡಿ. ವೆಯ್ಟ್ ಲಾಸ್ ಆಗುತ್ತೆ ಊಟ ಬಿಟ್ಟು ವೆಯ್ಟ್ ಲಾಸ್ ಮಾಡಿದರೆ. ಬಟ್ ಆ ರೀತಿ ಮಾಡಿದರೆ ನಿಮ್ಮ ಹೆಲ್ತ್ಗೆ, ನಿಮ್ಮ ಬೋನ್ಗೆ, ನಿಮ್ಮ ಮಸಲ್ಸ್ಗೆ ತುಂಬಾ ಡೇಂಜರಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಏನು ಬೇಕೋ ಅದನ್ನು, ದೇಹಕ್ಕೆ ಏನು ಬೇಕೋ ಅದನ್ನು ನೀವು ತಿನ್ನಿ. ಪ್ರೋಟೀನ್ ಬೇಕು, ವಿಟಮಿನ್ಸ್ ಬೇಕು, ಫೈಬರ್ಸ್ ಬೇಕು, ಕಾರ್ಬ್ಸ್ ಬೇಕು. ಎನರ್ಜಿ ಬೇಕು ಅಂದರೆ ನಾವು ಕಾರ್ಬ್ಸ್ ತಿನ್ನಲೇಬೇಕು. ಹಾಗಾಗಿ ಸ್ವಲ್ಪ ರೈಸು ತಗೊಳ್ಳಿ, ಏನೂ ಆಗಲ್ಲ, ಓಕೆನಾ. ಹಾಗೆಯೇ ಇವತ್ತಿನ ತಿಂಡಿಗೆ ನಾನು ದೋಸೆ ಮಾಡ್ಕೋತಾ ಇದ್ದೀನಿ. ರವೆ ದೋಸೆನ ಮಾಡ್ಕೋತಾ ಇದ್ದೀನಿ. ನಿನ್ನೆ ಅಕ್ಕಿ ದೋಸೆ ಮಾಡಿದ್ದೆ, ಬಟ್ ಇವತ್ತು ರವೆ ದೋಸೆ. ಬಟ್ ಪ್ಲ್ಯಾನ್ ಇರಲಿಲ್ಲ, ಅಕ್ಕಿ ರೊಟ್ಟಿ ಹಾಕಬೇಕು ಅನ್ನೋದಿತ್ತು ನನ್ನ ಪ್ಲ್ಯಾನು. ಮಕ್ಕಳು ಮಧ್ಯಾಹ್ನ ಲಂಚ್ಗೆ ಅಮ್ಮ ರೊಟ್ಟಿ ಆದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅಕ್ಕಿ ರೊಟ್ಟಿ, ರವೆ ದೋಸೆ ಮಾಡ್ಕೊಡಮ್ಮ ಅಂದರು. ರವೆ ದೋಸೆ ಸ್ವಲ್ಪ ಸಾಫ್ಟಾಗಿ ಮಾಡಿದರೆ ಚೆನ್ನಾಗಾಗುತ್ತೆ. ಬಟ್ ಇವರಿಗೆ ತಿನ್ನೋಕೆ, ಮನೇಲಿ ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ತಾ ಇದ್ದೀನಿ ದೋಸೆನ. ಇವತ್ತಿನ ತಿಂಡಿ ರವೆ ದೋಸೆ ಮಾಡ್ತಾ ಇದ್ದೀನಿ. ರವೆ ದೋಸೆ ಜೊತೆಗೆ ಮನೆಗೆ ಅಮ್ಮ ಬಂದಿದ್ದರು, ಹಾಗಾಗಿ ಸ್ವಲ್ಪ ನಾಟಿ ಕೋಳಿ ಸಾಂಬಾರು, ಅದ್ರ ಜೊತೆಗೆ ಚಿಕನ್ ಕೂಡ ತಂದಿದ್ವಿ. ಚಿಕನ್ ಫ್ರೈ ಮಾಡಿದ್ದೀನಿ, ಹಾಗೆಯೇ ನಾಟಿ ಕೋಳಿ ಸಾಂಬಾರು ಮಾಡಿದ್ದೀನಿ. ಅದು ರಾತ್ರಿ ಮಾಡಿದ್ದು, ಬೆಳಗ್ಗೆನೂ ಕೂಡ ಗ್ರೇವಿನೂ ಇತ್ತು, ಹಾಗೆಯೇ ಸಾಂಬಾರು ಕೂಡ ಇತ್ತು. ಅದಕ್ಕೋಸ್ಕರ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅಂತ ತೋರ್ಸೋಕ್ಕಾಗಲಿಲ್ಲ, ಆ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಆಗಲಿಲ್ಲ. ಕಾಮನಾಗಿ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಚಿಕನ್ ಗ್ರೇವಿಗೆ ಯಾವ ರೀತಿ ಮಾಡ್ತೀವಿ ಅಂತ. ಬಟ್ ನಾನಿಲ್ಲೇ ಮಾಡಿರೋದು ಪಾಲಕ್ ಚಿಕನ್ ಗ್ರೇವಿನ ಮಾಡಿದ್ದೀನಿ. ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಚಿಕನ್ ಗ್ರೇವಿ, ಹಾಗೆಯೇ ನಾಟಿ ಕೋಳಿ ಸಾಂಬಾರನ್ನು ಕೂಡ ಹಾಕ್ಕೊಂಡು ಒಂದು ದೋಸೆ. ಇದಿಷ್ಟು ನನ್ನ ಇವತ್ತಿನ ತಿಂಡಿಯಾಗಿರುತ್ತೆ. ಇನ್ನು ಸಲಾಡ್ಸ್ ಇದ್ದೇ ಇರುತ್ತೆ. ಸೌತೆಕಾಯಿ ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ. ನಾಟಿ ಕೋಳಿ ಸಾಂಬಾರು ಒಂದು ಬೌಲ್ ತೊಗೊಂಡಿದ್ದೀನಿ. 2-3 ಪೀಸು ಚಿಕನ್ ಗ್ರೇವಿ ತೊಗೊಂಡಿದ್ದೀನಿ. ಬೆಳಗ್ಗೆ ಟೈಮ್ ಆದಷ್ಟು ಪ್ರೋಟೀನು ಹಾಗೆ ಫೈಬರ್ ಅಂಶನ ಜಾಸ್ತಿ ತೊಗೊಳ್ಳಿ. ಇದರಿಂದ ನಿಮಗೆ ಎನರ್ಜಿ ಬರುತ್ತೆ, ನಿಮಗೆ ಒಂಥರ ಸುಸ್ತು ಅಂತ ಅನಿಸಲ್ಲ, ಆಮೇಲೆ ಬೇಗ ಹಸು ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು ತುಂಬ ಜನ ಚಾಟ್ ಕೇಳಿದ್ದೀರಾ. ಪ್ಲೀಸ್ ಕ್ಷಮೆ ಇರಲಿ ನನ್ನ ಕಡೆಯಿಂದ, ನಿಜವಾಗ್ಲೂ ಸಾರಿ. ಅಮ್ಮ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಬ್ಯುಸಿ ಆದೆ ಅಷ್ಟೇ, ಹಾಗಾಗಿ ಚಾಟ್ ಹಾಕೋಕ್ಕಾಗಿಲ್ಲ. ಖಂಡಿತವಾಗ್ಲೂ ಚಾಟ್ ಹಾಕ್ಕೊಡ್ತೀನಿ, ಬಟ್ ಯಾವಾಗ ಅಂದರೆ ಹೇಳೋಕ್ಕಾಗ್ತಿಲ್ಲ. ಈ ವೀಕಲ್ಲಂತೂ ಚಾಟ್ ಹಾಕ್ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಾಟಿಂದ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಈಗ ಚಾಟಿಂದ ಏನೂ ಯೂಸ್ ಆಗಲ್ಲ. ನೀವು ನೋಡಿದ್ರೂ ಅದು ಒಂದು ವಾರ ನೀವು ಅದನ್ನು ಪಾಲಿಸೋದು ಅಷ್ಟೇ ಹೈಯೆಸ್ಟ್. ಅದಾದಮೇಲೆ ನೋಡಿ ಯಥಾ ಪ್ರಕಾರ ನೀವು ಮನೇಲಿ ಏನು ತಿಂಡಿ ಮಾಡ್ತೀರಾ ಅದನ್ನೇ ತಿಂತೀರಾ. ಚಾಟ್ ಪ್ರಕಾರ ಯಾರು ಏನೂ ತಿನ್ನೋಕ್ಕಾಗಲ್ಲ ನಿಜವಾಗ್ಲೂ. ಬಟ್ ಕೇಳಿದ್ದೀರಾ, ಕೇಳಿದ್ದಕ್ಕೆ ನಾನು ಚಾಟ್ ಹಾಕ್ಕೊಡ್ಲೇಬೇಕು. ನಿಮ್ಮ ಮಾತನ್ನ ನಾನು ಉಳಿಸ್ಕೊಳ್ಳೇಬೇಕು ಅಂದರೆ ನಾನು ಚಾಟ್ ಹಾಕ್ಕೊಡ್ಲೇಬೇಕು. ಖಂಡಿತವಾಗ್ಲೂ ಚಾಟ್ ಹಾಕ್ಕೊಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ. ಇವಾಗ ಸದ್ಯಕ್ಕೆ ಆಗ್ತಾ ಇಲ್ಲ, ಅದೊಂದು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ. ಅದು ಬಿಟ್ಟರೆ ಇನ್ನು ಇವತ್ತಿನ ತಿಂಡಿಗೆ ದೋಸೆ ಅಂತ ಹೇಳಿದೆ, ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಾನು ಇಲ್ಲೊಂದು ಈಸಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ರಾತ್ರಿ ಸ್ವಲ್ಪ ಹೆಚ್ಚಾಗಿ ಮುದ್ದೆ ಮಾಡ್ಕೊಂಡಿದ್ದೆ, ಮುದ್ದೆ ಕೂಡ ಉಳಿದಿತ್ತು. ಹಾಗಾಗಿ ಮುದ್ದೆನ ಇನ್ನು ಎಸೆಯೋಕ್ಕೂ ಆಗಲ್ಲ, ಬೇಜಾರಾಗುತ್ತೆ. ಅದಕ್ಕೋಸ್ಕರ ಹೆಲ್ತಿ ರೆಸಿಪಿ ಇದನ್ನು ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ, ಇದನ್ನು ನಮ್ಮ ಅಪ್ಪಾಜಿ ಮಾಡ್ಕೊಂಡು ತಿಂತಾರೆ. ನಮ್ಮಪ್ಪ ಊರಲ್ಲಿ ನಾವು ಚಿಕ್ಕವರಿದ್ದಾಗೆಲ್ಲ ಜಾಸ್ತಿ ನಮ್ಮಪ್ಪ ಇದನ್ನೇ ಮಾಡ್ತಿದ್ರು. ಆಮೇಲೆ ಮುದ್ದೆಲಿ ಉಪ್ಪಿಟ್ಟು ಅಂತ ಕೂಡ ಮಾಡೋರು, ಅದು ತುಂಬಾ ಟೇಸ್ಟಿಯಾಗಿರ್ತಿತ್ತು. ಬಟ್ ಅದನ್ನು ಇನ್ನೊಂದು ದಿನ ತೋರಿಸ್ತೀನಿ, ಮುದ್ದೆ ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದನ್ನು. ಬಟ್ ಇದನ್ನು ನಿಜವಾಗ್ಲೂ ಅಪ್ಪಾಜಿ ನಮ್ಮಪ್ಪ ತಿಂತಾಯಿದ್ರೆ, ತಟ್ಟೆಗೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ, ನಾನು ನನ್ನ ತಮ್ಮ ಹೋಗಿ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ತಿಂತಾಯಿದ್ವಿ. ಅದರಲ್ಲೂ ಬೇಗ ಅವ್ನು ಫಾಸ್ಟಾಗಿ ತಿನ್ಕೊಬಿಡ್ತಾನೆ ಎಲ್ಲನೂ ಅಂತ ಇಬ್ಬರು ಕಾಂಪಿಟೇಷನ್ ಮಾಡ್ತೀನಿ. ನೀವು ಅಪ್ಪಾಜಿಗೆ ಊಟನ ಉಳಿಸ್ತಾನೆ ಇರಲಿಲ್ಲ, ನಾವು ಆ ಥರ ತಿಂತಾಯಿದ್ವಿ. ಅಷ್ಟು ಚೆನ್ನಾಗಿರ್ತಿತ್ತು ಟೇಸ್ಟು. ಬಟ್ ಆಗಿನ ಟೇಸ್ಟ್ ಇವಾಗ ಬರುತ್ತೋ ಇಲ್ವೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ನಾನು. ಇಲ್ಲಿ ನಾನು ಸ್ವಲ್ಪ ಅರ್ಧ ಮುದ್ದೆ ಉಳಿದಿತ್ತು, ಆ ಮುದ್ದೆನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸೌತೆಕಾಯಿನ
ಸೌತೆಕಾಯಿನ ತೊಗೊಂಡಿದ್ದೀನಿ. ಬಟ್ ಅಪ್ಪಾಜಿಯವರು ಯೂಸ್ ಮಾಡೋ ಟೈಮಲ್ಲಿ ಸೌತೆಕಾಯಿ ಯೂಸ್ ಮಾಡ್ತಿರ್ಲಿಲ್ಲ. ಇಲ್ಲಿ ನಾನು ಸ್ವಲ್ಪ ಫೈಬರ್ ಅಂಶ ನಮ್ಮ ದೇಹಕ್ಕೆ ಸಿಕ್ಕಲಿ ಅನ್ನೋದಕ್ಕೋಸ್ಕರ ಸೌತೆಕಾಯಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದೆ, ಅಮ್ಮವ್ರು ಯೂಸ್ ಮಾಡ್ತಾ ಇದ್ದಿದ್ದೆ. ಊರಲ್ಲಿ ನಮ್ಮ ಮನೇಲಿ ಯೂಸ್ ಮಾಡ್ತಿರೋ ಇಂಗ್ರೀಡಿಯೆಂಟ್ಸ್ನೇ ನಾನು ಹಾಕ್ತಾ ಇರೋದು. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಹಾಗೆಯೇ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಒಂದು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಮುದ್ದೆಗೆ 3ರಿಂದ 4 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಮಜ್ಜಿಗೆ ಯೂಸ್ ಮಾಡೋರು ಮಜ್ಜಿಗೆ ಯೂಸ್ ಮಾಡ್ಕೊಳ್ಳಿ, ಬಟ್ ಮೊಸರು ಟೇಸ್ಟ್ ಆಗಿರುತ್ತೆ. ಮೊಸರು ಹಾಕ್ಕೊಂಡಿದ್ದೀನಿ. ಮುದ್ದೆನ ಸ್ವಲ್ಪ ಕಿವುಚ್ಕೋಬೇಕು ಕೈಯಲ್ಲೇನೆ, ಓಕೆನಾ? ಏನು ಅನ್ಕೋಬೇಡಿ, ಆರಾಮಾಗಿ ಕಿವುಚ್ಕೋಬೋದು. ಕೈಯಲ್ಲಿ ಕಿವುಚೋದು ಇನ್ನೂ ಒಳ್ಳೇದೇನೆ ನಮ್ಮ ದೇಹಕ್ಕೆ ನಿಜವಾಗ್ಲೂ. ಹಾಗಾಗಿ ಮುದ್ದೆನ ಕಿವುಚ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು, ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅವನ್ನ ನಾವು ಹಾಕೋಬೇಕು. ಅದು ನನ್ನ ವಿಡಿಯೋ ಆನ್ ಆಗಿದೆ ಅಂದ್ಕೊಂಡಿದ್ದೀನಿ, ಬಟ್ ಮಿಸ್ ಆಗಿಬಿಟ್ಟಿದೆ. ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡುವಾಗ ನನ್ನ ವಿಡಿಯೋ ಆಫ್ ಆಗಿಬಿಟ್ಟಿದೆ, ಹಾಗಾಗಿ ಅದು ಸ್ಕಿಪ್ ಆಗಿದೆ ಅಷ್ಟೇ. ತೋರಿಸಿದ್ದೀನಿ, ನಿಮಗೆ ಐಡಿಯಾಸ್ ಗೊತ್ತಾಗುತ್ತೆ. ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ಇನ್ನೇನೂ ಇಲ್ಲ. ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊತೀನಿ ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ ಎಲ್ಲ ರೀತಿ ವಿಟಮಿನ್ಸ್ ಕೂಡ ಸಿಗುತ್ತೆ, ಬಟ್ ಪ್ರೋಟೀನ್ ಮಿಸ್ ಆಗುತ್ತೆ. ಪ್ರೋಟೀನ್ಗೆ ನೀವು ಕಡಲೆಕಾಳನ್ನ ನೆನೆ ಹಾಕಿ ಸ್ವಲ್ಪ ಬೇಯಿಸ್ಕೊಂಡು, ಹೆಸರು ಕಾಳು ಅಥವಾ ಕಡಲೆಕಾಳು, ಮೊಳಕೆ ಕಾಳು, ಏನು ಕಾಳಿರಲಿ ಬೇಯಿಸಿ, ಉಪ್ಪಾಕಿ ಬೇಯಿಸಿ ಅಥವಾ ಹಾಗೇನಾದರೂ ಬೇಯಿಸ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಬೆಸ್ಟ್ ಅಂತ ಹೇಳ್ತೀನಿ. ಇಲ್ಲಿ ಕಾರ್ಬ್ಸ್ ಸಿಕ್ದಂಗಾಗುತ್ತೆ, ಪ್ರೋಟೀನ್ ಸಿಕ್ದಂಗಾಗುತ್ತೆ, ಫೈಬರ್ ಕೂಡ ಸಿಕ್ದಂಗಾಗುತ್ತೆ, ಹೊಟ್ಟೆನೂ ತುಂಬ ಚೆನ್ನಾಗಿ ಲೋಡ್ ಆಗುತ್ತೆ. ಮಧ್ಯಾಹ್ನದವರೆಗೂ ಊಟ ಬೇಕಾಗಲ್ಲ ನಿಮಗೆ, ಅಷ್ಟು ಚೆನ್ನಾಗಾಗುತ್ತೆ. ಯಾವ ಆಯಿಲ್ ಹಾಕಬೇಕು ಅನ್ನೋದಿಲ್ಲ. ಆಮೇಲೆ ಟೆನ್ಷನ್, ಏನು ತಿಂಡಿ ಮಾಡ್ಕೊಳ್ಳೋದಪ್ಪ, ಏನಪ್ಪ ಬೆಳಗ್ಗೆ ಟೈಮು ವರ್ಕ್ ಮಾಡೋರಿಗೆ, ಡ್ಯೂಟಿಗೆ ಹೋಗೋರಿಗೆ ಅಥವಾ ಕಾಲೇಜ್ಗೆ ಹೋಗೋರಿಗೆ, ಇಂಥವ್ರಿಗೆಲ್ಲ ತುಂಬ ಟೆನ್ಷನು ಇರುತ್ತೆ. ಇದು ನೋಡಿ, ಈಸಿ ರೆಸಿಪಿ, 5 ನಿಮಿಷನೂ ಬೇಕಿಲ್ಲ, 1 ನಿಮಿಷಕ್ಕೆ ಮುಗಿದೋಗುತ್ತೆ. ಈಸಿಯಾಗಿ ಹೊಟ್ಟೆ ತುಂಬ ತಿಂದ್ಕೊಂಡು ಆರಾಮಾಗಿ ಧೈರ್ಯವಾಗಿ ನಾನು ಇವತ್ತೆಲ್ಲ ನನ್ನ ದೇಹಕ್ಕೆ ಎಷ್ಟು ಸೇರಬೇಕಿತ್ತು ಅದು ತಿಂಡಿಲಿ ಸೇರಿದೆ ಅಂತ ಅಂದ್ಕೊಂಡು ನೀವು ಆರಾಮಾಗಿ ವರ್ಕ್ ಮಾಡ್ಬೋದು, ಮನೇಲಿರೋರು ತಿನ್ಬೋದು. ಬಟ್ ಅದು ಸ್ವಲ್ಪನೂ ಫ್ಯಾಟ್ ಇಲ್ಲದೆ ಇರೋ ಹಾಗೆ ಆರಾಮಾಗಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಥವಾ ಏನಾದರೂ ಅಂದ್ಕೊಳ್ಳಿ, ಮಧ್ಯಾಹ್ನ ಲಂಚ್ ಅಂದ್ಕೊಳ್ಳಿ, ಬ್ರೇಕ್ಫಾಸ್ಟ್ ಅಂದ್ಕೊಳ್ಳಿ, ನೈಟ್ ಊಟ ಅಂದ್ಕೊಳ್ಳಿ, ಯಾವ್ದಾದ್ರು ಅಂದ್ಕೊಳ್ಳಿ. ಬಟ್ ನಾನು ಇದನ್ನು ಬೆಳಗ್ಗೆ ಟೈಮ್ ಯೂಸ್ ಮಾಡಿಲ್ಲ. ಬೆಳಗ್ಗೆ ಟೈಮ್ ತಿನ್ನೋಕ್ಕೆ ಸ್ವಲ್ಪ ನನಗೂ ಕಷ್ಟ, ಏಕೆಂದರೆ ಮಕ್ಕಳಿಗೆ ಅಂತ ತಿಂಡಿಗಳೆಲ್ಲ ಮಾಡಿದಾಗ ಇಂಥವೆಲ್ಲ ತಿನ್ನೋಕ್ಕೆ ಸ್ವಲ್ಪ ಮನಸ್ಸು ಹೋಗಲ್ಲ. ಹಾಗಾಗಿ ನಾನು ಇದನ್ನು ಮಧ್ಯಾಹ್ನ ಟೈಮ್ಗೆ ತೊಗೊಂಡಿದ್ದೀನಿ. ಇನ್ನು ಸಂಜೆಗೆ ಮಾಮೂಲಿ ಅಂತೆ ಹಸುವಾದಾಗಲೋ ಅಥವಾ ಸಂಜೆ ಟೈಮಲ್ಲೋ ಈ ರೀತಿ ಲೈಟಾಗಿ ಹಲಸಿನಣ್ಣು ಕೂಡ ನಾನು ತೊಗೋತೀನಿ. ಅಮ್ಮ ಊರಿಂದ ಹಲಸಿನಣ್ಣು ತಂದಿದ್ರು, ಹಾಗಾಗಿ ಹಲಸಿನ ಹಣ್ಣನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೀಸನ್ ಫ್ರೂಟ್ಸ್ನ ತಿನ್ನಿ, ಏನೂ ಆಗಲ್ಲ ಆಯಿತಾ. ಹಾಗಂತ ಇದರಲ್ಲಿ ಶುಗರ್ ಕಂಟೆಂಟ್ ಇಲ್ವಾ ಸಿಸ್ಟರ್ ಅಂತ ಕೇಳಿಬಿಡಿ, ತುಂಬಾ ಶುಗರ್ ಕಂಟೆಂಟ್ ಇರುತ್ತೆ, ಆದರೆ ಸ್ವಲ್ಪ ತೊಗೊಳ್ಳಿ. ಸೀಸನ್ ಫ್ರೂಟ್ಸ್ನ ತಿನ್ನಿ, ಬಟ್ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ. ತುಂಬ ಹೆವಿಯಾಗಿ ಇದನ್ನೇ ಹೊಟ್ಟೆ ತುಂಬ ತಿನ್ನೋಕೆ ಹೋಗ್ಬೇಡಿ. ನಿಜವಾಗ್ಲೂ ಇದರಲ್ಲೂ ಶುಗರ್ ಕಂಟೆಂಟ್ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಆಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೆಲ್ತ್ಗೆ ಒಳ್ಳೆಯದೇ, ಬಟ್ ವೆಯ್ಟ್ ಲಾಸ್ ಮಾಡೋರಿಗೆ ಆದಷ್ಟು ಸ್ವಲ್ಪ ಕಡಿಮೆನೇ ತಿನ್ನಿ, ಬಟ್ ತಿನ್ನಿ, ಎಷ್ಟು ತಿನ್ನಬೇಕೋ ಅಷ್ಟೊಂದು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.